ಹಾಯ್ ಫ್ರೆಂಡ್ಸ್, ರಾಘವೇಂದ್ರ ಹೋಮ್ ಟಿಪ್ಸ್ಗೆ ಸ್ವಾಗತ. ಈ ಥರ ಇರೋ ಸ್ವಿಚ್ ಬೋರ್ಡ್ನ ಈ ರೀತಿ ಯಾವ ರೀತಿ ಆಯಿತು ಒಂದೇ ನಿಮಿಷದಲ್ಲಿ ಅಂತ ನೋಡ್ಕೊಂಬಂದು ಬನ್ನಿ. ಕೇವಲ ₹1 ಕೂಡ ಖರ್ಚಿಲ್ಲದೇ ಮನೆಯಲ್ಲಿರುವ ಸಾಮಗ್ರಿಗಳಿಂದಲೇ ಮಾಡ್ಬೋದು. ಫಸ್ಟ್ ಒಂದು ಬಟ್ಲು ತೊಗೊಳ್ಳಿ, ಅದಾದಮೇಲೆ ಒಂದು ಸ್ಪೂನ್ ಸಾಲ್ಟ್ ಹಾಕಿ, ಉಪ್ಪು ಅಂತ ಹೇಳ್ತಾರಲ್ವ ಸಾಲ್ಟ್ ಹಾಕಿ, ಅದಾದಮೇಲೆ ಒಂದು ಅಡುಗೆ ಸೋಡಾ ಒಂದು 1/2 ಸ್ಪೂನ್ ಹಾಕಿ, ಅದು ಕಡಿಮೆ ಪ್ರಮಾಣದಲ್ಲಿದ್ದರೂ ಕೂಡ ಸಾಕ್ಬೋದು, ಅದೇನು ಜಾಸ್ತಿ ಬೇಕಾಗಲ್ಲ. ಅದಾದಮೇಲೆ ಒಂದು ಸರಪ್ ಪುಡಿ ಅಂತ ಹೇಳ್ತಾರಲ್ಲ ಸೊಬ್ಬಿನ ಪುಡಿ, ಅದು ಒಂದು 1/2 ಸ್ಪೂನ್ ಹಾಕಿ ಸಾಕು. ಅವು 3 ಕಲ್ತ್ರೇ ಒಂದು ರಸಾಯನ ಆಗುತ್ತೆ, ಅದು ರಸಾಯನದಿಂದನೇ ಅದೆಲ್ಲ ಕ್ಲೀನ್ ಆಗೋದು. ಇದಕ್ಕೆ ಅಂತಲ್ಲ, ಸ್ವಿಚ್ ಬೋರ್ಡ್ಗೆ ಅಂತಲ್ಲ, ನೀವು ಬೇರೆದಕ್ಕೆ ಯಾವುದಾದ್ರೂ ಕೂಡ ಯೂಸ್ ಮಾಡ್ಕೋಬೋದು. ಈ ರಸಾಯನ ನೀವು ನೋಡ್ಕೊಂಬಿಟ್ಟಿದ್ದೀರಿ ಅಂತಂತಂದರೆ ಈ ಮನೇಲಿ ಎಲ್ಲಿ ಗಲೀಜಾಗಿದ್ರು ಕೂಡ ಓಕೆನೇ, ಎಲ್ಲ ತಲೆನೂ ಇದನ್ನೇ ಯೂಸ್ ಮಾಡ್ಬೋದು ನೀವು ಬೇಕಾದರೆ. ಇಲ್ಲ ನಮ್ಮ ಮಕ್ಕಳೆಲ್ಲ ಗೀಚಿರ್ತಾರೆ, ಅದು ಹೋಗಿರಲ್ಲ ಅಸಲಿ ಮಾರ್ಕರು ಆ ಥರದಕ್ಕೆಲ್ಲ, ಮತ್ತು ಡೋರ್ಗೆ ಏನಾದರೂ ಆಗಿರುತ್ತೆ ಆ ಥರಕ್ಕೆಲ್ಲ ಆಗ್ಬೋದು. ಮತ್ತು ಅದಕ್ಕೆ ಒಂದು ಟೀ ಸ್ಪೂನ್ ಆಗಿ ಲೆಮನ್ ಆ್ಯಡ್ ಮಾಡಿ. ಲೆಮನ್ ಕೂಡ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ಇದು ಅಡುಗೆ ಸೋಡಾಗೆ ಲೆಮನ್ ಬಿದ್ದರೆ ಮಾತ್ರ ಅಡುಗೆ ಸೋಡಾನೇ ಒಂಥರ ನೊರೆ ಥರ ಬರುತ್ತೆ. ಆ ನೊರೆನೇ ಇಲ್ಲಿ ಹೋಮ್ ರೆಮಿಡಿ ಆಗಿರುತ್ತೆ. ಯಾವುದರಲ್ಲಿ ನೊರೆ ಇರಲ್ಲ ಹೇಳಿ, ನೊರೆ ಇದ್ದರೆ ಮಾತ್ರ ಅಲ್ವಾ ಕ್ಲೀನ್ ಆಗೋದು. ಬರೀ ನೀರಿದ್ದರೆ ಏನು ಕ್ಲೀನ್ ಆಗುತ್ತೆ? ನೊರೆ ಬಂದರೆ ಮಾತ್ರ ಅಲ್ವಾ ಎಲ್ಲ ಗಲೀಜೆಲ್ಲ ಹೋಗೋದು. ಅದೇ ರೀತಿಯೇ ಇಲ್ಲಿ ನೊರೆ ಬರುತ್ತೆ. ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಅದಕ್ಕೆ ಬೇಕಾದರೆ ಒಂದು ಟೀ ಸ್ಪೂನಷ್ಟು ನೀರು ಹಾಕ್ಬಿಡಿ. ನೀರು ಹಾಕಿ ಇನ್ನೂ ಸ್ವಲ್ಪ ಆ್ಯಡ್ ಮಾಡಿ. ನಿಮ್ಗೆ ಇನ್ನೂ ಸ್ವಲ್ಪ ನಮಗೆ ನೀರು ಜಲ್ ಥರ ಇರಬೇಕು ಅಂತಂದರೆ ಇನ್ನೂ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡಿದ್ದೀನಿ. ನಮ್ಮ ಮನೇಲಿ ಸ್ವಲ್ಪ ಸ್ವಿಚ್ ಬೋರ್ಡ್ ಇರೋದಕ್ಕೋಸ್ಕರ ಸ್ವಲ್ಪ ಪ್ರಮಾಣದಲ್ಲಿ ಮಾಡಿದ್ದೀನಿ. ನಿಮ್ಗೆ ಏನಾದರೂ ಜಾಸ್ತಿ ಕ್ವಾಂಟಿಟಿ ಬೇಕು, ಇದನ್ನು ಜಾಸ್ತಿ ಸ್ಟೋರೇಜ್ ಮಾಡ್ತೀವಿ, ನಮ್ಮ ಮನೆ ದೊಡ್ಡದು, ಅದರಲ್ಲಿ ಜಾಸ್ತಿ ಸ್ವಿಚ್ ಬೋರ್ಡ್ಸ್ ಇದ್ದಾವೆ, ನಮ್ಮಲ್ಲಿ ಜಾಸ್ತಿ ಗಲೀಜಾಗ್ತವೆ ಅಂತ ಹೇಳಿದ್ರೆ ನೀವು ಒಂದು ಬಾಟಲ್ಗೆ ಮಾಡಿ ಇಟ್ಕೊಂಡ್ಬಿಟ್ರೆ ಅದನ್ನು 1 ಮಂತ್ 2 ಮಂತ್ವರೆಗೂ ಯೂಸ್ ಮಾಡ್ಬೋದು. ಇದು ಯಾವುದೇ ರೀತಿ ಏನಾಗಲ್ಲ, ಹಂಗೆ ಇರುತ್ತೆ ಸೇಫಾಗಿ. ಹಾಗೆಯೇ ನೀವು ಕೈಯಿಂದನೇ ಇದನ್ನೆಲ್ಲ ಮಾಡ್ಬೋದು, ಕೈಯಿಂದನೇ ಕ್ಲೀನ್ ಮಾಡ್ಬೋದು, ಏನು ಎಫೆಕ್ಟ್ ಆಗಲ್ಲ. ಇದರಲ್ಲಿ ಏನು ಕೆಮಿಕಲ್ಲೇ ಇರೋಲ್ಲ. ಫಸ್ಟ್ ಆಫ್ ಆಲ್ ಎಲ್ಲ ಹೋಮ್ ರೆಮಿಡೀಸು. ಯಾರ ಮನೇಲಿ ಉಪ್ಪಿರಲ್ಲ, ಯಾರ ಮನೇಲಿ ಸೋಡಾ ಇರೋಲ್ಲ, ಎಲ್ಲರ ಮನೇಲಿ ಇದ್ದೇ ಇರ್ತಾರಲ್ವ. ನೋಡಿ ಯಾವ ಥರ ಇದೆ ಸ್ವಿಚ್ ಬೋರ್ಡು. ನೆಕ್ಸ್ಟ್ ನೋಡಿ ಇದೆಲ್ಲ ಕ್ಲೀನ್ ಮಾಡೋ ಹೊತ್ತಿಗೆಲ್ಲ ಯಾವ ಥರ ಆಗುತ್ತೆ, ಹೊಳೆಯುತ್ತೆ ಅಂತ ನೀವೇ ನೋಡಿ ಆಶ್ಚರ್ಯ ಆಗ್ತೀರಾ. ಎಲ್ಲರ ಮನೇಲಿ ಸ್ವಿಚ್ ಅಂದರೆ ಗಲೀಜು ಆಗೇ ಆಗ್ತೇವಲ್ವಾ. ಮಕ್ಕಳು ಮುಟ್ತಾರೆ, ದೊಡ್ಡವ್ರು ಮುಟ್ತಾರೆ, ಹಂಗೆ ಆಗ್ತಾ ಇರ್ತಾರೆ, ತೆಗಿತಾ ಇರ್ತಾರೆ. ಯಾವ ಕೈಯಿಂದ ಬೇಕಾದ್ರೆ ಆ ಕೈಯಿಂದ ಮುಟ್ತಾರೆ. ಅದಕ್ಕೋಸ್ಕರ ಆದರೂ ನಾವು ಇದನ್ನು ಕ್ಲೀನ್ ಮಾಡ್ಕೋಬೇಕಲ್ವ ಆವಾಗವಾಗ. ಅದಕ್ಕೋಸ್ಕರ ಈ ಥರ ಹೋಮ್ ರೆಮಿಡಿಯನ್ನು ಯೂಸ್ ಮಾಡಿ. ಸುಮ್ಮನೆ ಅಂಗಡಿಲಿ ತರೋದು ಯಾಕೆ? ಅಂಗಡಿಲಿ ಏನು ಸುಮ್ಮನೆ ಬರುತ್ತಾ? ₹100 ಇಲ್ಲದೆ ಬರೋದೇ ಇಲ್ಲ. ಅದಕ್ಕೋಸ್ಕರ ಹೋಮ್ ರೆಮಿಡೀಸ ನೋಡಿಕೊಂಡು ಇಲ್ಲಿ ಟ್ರೈ ಮಾಡಿ. ನೀವು ಕೂಡ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ. ಸ್ವಲ್ಪ ಹಚ್ಚಿ ಸಾಕು, ಜಾಸ್ತಿ ಕೂಡ ಹಚ್ಚಬಾರ್ದು, ಅದು ಕರೆಂಟ್ ಅಲ್ವಾ. ಅದಕ್ಕೋಸ್ಕರ ಸ್ವಲ್ಪ ಪ್ರಮಾಣದಲ್ಲಿ ಹಚ್ಚಿದ್ರೆ ಕೂಡ ಸಾಕು, ಅದು ಕ್ಲೀನ್ ಆಗಿಬಿಡುತ್ತೆ. ಎಲ್ಲ ನೀಟಾಗಿ ಅಪ್ಲೈ ಮಾಡಿಬಿಟ್ಟು ಫಸ್ಟು ಒಂದು 5 ಮಿನಿಟ್ಸ್ ವೆಯ್ಟ್ ಮಾಡಿ. ಅದು ನೀಟಾಗಿ ಎಲ್ಲ ಬಿಟ್ಕೊಂಡು ಅದು ಈ ಥರ ನೀವು ಒರೆಸೋದೇ ಬೇಕಿಲ್ಲ. ಸುಮ್ಮನೆ ಅದು 5 ನಿಮಿಷ ಹಚ್ಚಿ ಬಿಟ್ಬಿಟ್ಟಿದ್ದೀರ ಅಂತಂದರೆ ತಿಕ್ಕೋದು ಬೇಕಿಲ್ಲ, ಉಜ್ಜೋದು ಬೇಕಿಲ್ಲ. 5 ನಿಮಿಷಕ್ಕೆ ಅದೇ ಪಳ ಅಂತ ಇರುತ್ತೆ. ನಿಮ್ಮನೇಲಿ ಟಿಶ್ಯೂ ಇದೆಯಾ? ಟಿಶ್ಯೂ ತಗೊಂಡು ರಿಮೂವ್ ಮಾಡಿ. ನಿಮ್ಮನೇಲಿ ಟಿಶ್ಯೂ ಇಲ್ವಾ? ಯಾವುದೊಂದು ವೇಸ್ಟ್ ಕ್ಲಾತ್ ಅಂತೂ ಎಲ್ಲರ ಮನೇಲಿ ಇದ್ದೇ ಇರುತ್ತೆ. ವೇಸ್ಟ್ ಕ್ಲಾತ್ ಇಲ್ಲದೆ ಇರೋ ಮನೆ ಯಾವುದಾದ್ರೂ ಇದೆಯಾ? ಇಲ್ಲ ಅಲ್ವಾ. ಆ ಥರ ಕ್ಲಾತ್ ತೊಗೊಂಡು ಅದನ್ನೇ ನೀಟಾಗಿ ಎಲ್ಲ ಅದೇ ಬಿಟ್ಕೊಂಡ್ಬಿಡುತ್ತೆ. ಗಲೀಜೆಲ್ಲ ಒಂದು ಸೈಡಿಂದ ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ಆ ಗಲೀಜನ್ನೆಲ್ಲ ಬಿಟ್ಕೊಂಡಿರೋದನ್ನೆಲ್ಲ ನೀವು ನೀರಿರೋದನ್ನ ಮಾತ್ರ ಒರೆಸಿದ್ರೆ ಸಾಕು. ನೀವೇನು ಕಷ್ಟಪಡೋದು ಬೇಕಿಲ್ಲ, ಏನೂ ಪಡೋದು ಬೇಕಿಲ್ಲ. ನೋಡಿದ್ರೆ ಯಾವ ರೀತಿ ಆಯಿತು ಅಂತ. ಈ ಟಿಪ್ಸ್ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಈ ಥರ ಹಲವಾರು ಟಿಪ್ಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಇದಾಗಿತ್ತು ಇವತ್ತಿನ ಎಪಿಸೋಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್.